ಹಾಯ್ ಫ್ರೆಂಡ್ಸ್, ಈಗಾಗಲೇ ರಾಜ್ಯ, ದೇಶ, ವಿದೇಶ ಹಾಗೂ ಪ್ರಪಂಚದ ಎಲ್ಲ ಕಡೆ ಒಂದು ದೇವಾಲಯದ ಬಗ್ಗೆ ಒಂದಿಷ್ಟು ವಿಚಾರಗಳು ಹರಿದಾಡುತ್ತಿವೆ ಅಂದರೆ ನೀವು ನಂಬ್ತೀರಾ? ಅದು ನಮ್ಮ ಉಡುಪಿ ಜಿಲ್ಲೆಯ ಕಾಪುವಿನ ಹೊಸಗುಡಿ ಮಾರಿಯಮ್ಮನ ದೇವಾಲಯದ ಬಗ್ಗೆ. ತಮಗೆಲ್ಲ ಆಶ್ಚರ್ಯವಾಗಬಹುದು, ಇದು ಖಂಡಿತವಾಗಿಯೂ ಸತ್ಯವಾಗಿದೆ. ಹಲವಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದಂತಹ ಈ ದೇವಸ್ಥಾನಕ್ಕೆ ನಮ್ಮ ಕ್ರಿಕೆಟಿಗ ಸೂರ್ಯಕುಮಾರ್ ಯಾದವ್ ಇರಬಹುದು, ನಮ್ಮ ಡಿ.ಕೆ. ಶಿವಕುಮಾರ್ ಹಾಗೂ ಶಿಲ್ಪಾ ಶೆಟ್ಟಿ ಇರಬಹುದು, ಅಲ್ಲದೆ ಅನೇಕ ಸೆಲೆಬ್ರಿಟೀಸ್ಗಳು ಹಾಗೂ ರಾಜಕಾರಣಿಗಳು ಇಲ್ಲಿಗೆ ಬಂದು ಹೋಗಿದ್ದಾರೆ. ಕ್ರಮ ಕೂಡ ಸಮಿತಿಯವರು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಹಾಗೆ ಅಮ್ಮನ 9 ಹೆಸರನ್ನು 9 ಸಲ ದೇವಾಲಯದ ಒಳಾಂಗಣ ತುಂಬಾ ಸುಂದರವಾಗಿ ನಿರ್ಮಿಸಲಾಗಿದೆ. ದೇವಾಲಯದ ಹೊರಾಂಗಣದಲ್ಲಿ ಕರ್ನಾಟಕ ರಾಜ್ಯದಲ್ಲಿಯೇ ಪ್ರಪ್ರಥಮವಾಗಿ 1500 kg ತೂಗುವ ಗಂಟೆಯನ್ನ ಸ್ಥಾಪಿಸಲಾಗಿದೆ. ಈ ಗಂಟೆಯನ್ನು ಬಾರಿಸಿದರೆ ಇದರ ರೇಡಿಯಸ್ ಸಾಧಾರಣ 4 ರಿಂದ 5 ಕಿಲೋಮೀಟರ್ನಷ್ಟು ದೂರ ಶಬ್ದ ಪ್ರತಿಧ್ವನಿಸುತ್ತದೆ. ಹೊಸಗುಡಿ ದೇವಸ್ಥಾನದಲ್ಲಿ ನೆಲೆನಿಂತ ಮಾರಿಯಮ್ಮ ನವದುರ್ಗೆಯ ಐಕ್ಯ ಸ್ವರೂಪಿಣಿಯಾಗಿ ಇಲ್ಲಿ ಈ ಹೊಸಗುಡಿ ಮಾರಿಯಮ್ಮ ಕಾಪುವಿನಲ್ಲಿ ನೆಲೆ ನಿಂತಿದ್ದಾರೆ. ಮೊನ್ನೆ ಅಂದರೆ ಇದೇ 2025 ಮಾರ್ಚ್ 2ನೇ ತಾರೀಕಿನಂದು ಈ ಮಾರಿಗುಡಿ ಅಮ್ಮನವರಿಗೆ ಸ್ವರ್ಣ ಗದ್ದಿಗೆಯನ್ನ ಸ್ಥಾಪಿಸಲಾಯಿತು. ಈ ಸ್ವರ್ಣ ಗದ್ದಿಯು ಸುಮಾರು 16 kg ಬಂಗಾರವನ್ನ ಹೊಂದಿದೆ. ಕಾಪುವಿನ ಈ ಮಾರಿಯಮ್ಮ ದೇವಸ್ಥಾನವನ್ನ ಸುಮಾರು 60 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. ಅಲ್ಲದೆ ರಾಜಗೋಪುರಕ್ಕೆ ಸುಮಾರು 2,60,00,000 ರೂಪಾಯಿ ತಗಲಿದೆ.